ರಾಜಧಾನಿಯಲ್ಲಿ ಗಣೇಶನನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾಗಿದೆ. ವಿಜೃಂಭಣೆಯಿಂದ ಗಣೇಶ ಮೂರ್ತಿ ವಿಸರ್ಜನೆಯನ್ನು ಮಾಡಲಾಗ್ತಿದೆ. ಆದರೆ ಪಿಒಪಿ ಗಣಪನೇ ಈಗ ದೊಡ್ಡ ತಲೆನೋವಾಗಿದ್ದಾನೆ. ಗಲ್ಲಿ ಗಲ್ಲಿಯಲ್ಲೂ ಅದ್ಧೂರಿ ಮೆರವಣಿಗೆ, ದಾರಿ ಉದ್ದಕ್ಕೂ ಜೈಕಾರ. ಗಣೇಶನನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದ ಸಿಟಿ ಮಂದಿ ವಿಜೃಂಭಣೆಯಿಂದಲೇ ಗಣೇಶನಿಗೆ ಬೀಳ್ಕೊಟ್ಟಿದ್ದಾರೆ. ಕೆರೆ ಸೇರಿದ್ದ ಗಣೇಶ ಮೂರ್ತಿಗಳು ಮಾತ್ರ ನೀರಲ್ಲಿ ಮುಳುಗದೆ ತೇಲಾಡ್ತಿವೆ. ಪಿಒಪಿ ಹಾವಳಿ ತೇಲಾಡ್ತಿವೆ ಗಣೇಶ ಮೂರ್ತಿಗಳು. ಪ್ರೀತಿಯಿಂದ ಬರಮಾಡಿಕೊಂಡಿದ್ದ ಗಣಪತಿ ಬಪ್ಪನನ್ನ ಕಳೆದೊಂದು ವಾರದಿಂದ ಒಲ್ಲದ ಮನಸ್ಸಲ್ಲೇ ಸಿಟಿ ಮಂದಿ ಅದ್ಧೂರಿಯಾಗಿ ಬೀಳ್ಕೊಟ್ಟಿದ್ದಾರೆ. ನಾನಾ ಪೂಜೆ ಪುನಸ್ಕಾರದೊಂದಿಗೆ ಭರ್ಜರಿ ಕುಣಿತದೊಂದಿಗೆ ನಗರದ ಹಲಸೂರು, ಹೆಬ್ಬಾಳ, ಯಡಿಯೂರು, ಸ್ಯಾಂಕಿಕೆರೆ ಸೇರಿ ನಾನಾ ಕಲ್ಯಾಣಿಗಳಲ್ಲಿ ನಿರೀಕ್ಷೆಗೂ ಮೀರಿ ಗಣೇಶ ವಿಸರ್ಜನೆ ಮಾಡಿದ್ರು. ಆದ್ರೆ ಪಿಒಪಿ ಗಣೇಶ ಮೂರ್ತಿಗಳು ನೀರಲ್ಲಿ ಮುಳುಗದೆ ತೇಲಾಡ್ತಿದ್ದು ದೊಡ್ಡ ತಲೆನೋವಾಗಿದೆ. ಹಲಸೂರು ಕಲ್ಯಾಣಿಯಲ್ಲಿ, ಯಡಿಯೂರು ಕೆರೆಯಲ್ಲಿ ವಿಸರ್ಜನೆ ಮಾಡಿರೋ ಮೂರ್ತಿಗಳನ್ನ ಗುಡ್ಡೆ ಹಾಕಲಾಗಿದೆ. ಈಗ ಪಿಒಪಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಕ್ಕಾಗ್ತಾ ಇಲ್ಲ, ಹಾಗೆ ಇಟ್ಟಿದ್ದಾರೆ. ಸೊ ನೋಡ್ತಾ ಬಹುದು, ಎಲ್ಲವೂ ಕೂಡ ಒಂದು ರೀತಿ ಗಣೇಶ ಮೂರ್ತಿಗಳನ್ನ ಒಂದು ರೀತಿ ಗೋಡನ್ ರೀತಿಯಾಗಿ ಮಾಡಿ ಈಗಾಗಲೇ ಸಂಗ್ರಹಣೆ ಕೂಡ ಮಾಡಿ ಇಟ್ಟಿರ್ತಕ್ಕಂಥದ್ದು. ಭಕ್ತಿಯಿಂದ ಪೂಜೆ ಮಾಡೋ ಗಣೇಶ ಮೂರ್ತಿಗಳನ್ನ ಈ ರೀತಿ ನೋಡೋದು ದುರಾದೃಷ್ಟ ಅಂತ ಸಾರ್ವಜನಿಕರು ಬೇಸರ ಹೊರಹಾಕಿದ್ರು. ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟಿದೆ, ಇವರು ಪಿಒಪಿ ಏನು ಗಣೇಶ ಇದೆ ಅದನ್ನ ಬ್ಯಾನ್ ಮಾಡ್ತೀನಿ ಅಂತ ಸರ್ಕಾರದ ಮಟ್ಟದಲ್ಲಿ ಹೇಳ್ತಾರಷ್ಟೇ. ಇನ್ನು ಈ ಕುರಿತು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರನ್ನ ಪ್ರಶ್ನಿಸಿದ್ರೆ ಎಲ್ಲ ಮುಗ್ದೋಗಿದೆ ಅಂತ ಜಾರಿಕೊಂಡ್ರು. ಪೂರ್ಣಿಮಾ, ಟಿವಿ9 ಬೆಂಗಳೂರು.